ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಡಾರ್ಕ್ ಪ್ಲೇಸಸ್. ಇದರ IMDb ರೇಟಿಂಗ್ 6.2 ಇದೆ. ಸೊ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ನಲ್ಲಿ 1985ರ ಸಮಯ ತೋರಿಸ್ತಾರೆ. ಲಿಬಿ ಅನ್ನೋ ಹುಡುಗಿ ಹೆದರ್ಕೊಂಡು ತನ್ನ ತಾಯಿ ಹತ್ರ ಹೋಗಿ ಮಲ್ಕೋತಾಳೆ. ಸೀನಲ್ಲಿಂದ ಕಟ್ಟಾಗಿ ಲಿಬಿನ ಹಾಸ್ಪಿಟಲ್ನಲ್ಲಿ ತೋರಿಸ್ತಾರೆ. ಪೊಲೀಸರು ಬಂದು ನಿನ್ನ ಅಮ್ಮ ಮತ್ತು ಅಕ್ಕಂದಿರನ್ನ ಯಾರು ಸಾಯಿಸಿದ್ರು ಅಂತ ಕೇಳ್ತಾರೆ. ಆಗ ಲಿಬಿ ತನ್ನ ಅಣ್ಣ ಅಂತ ಹೇಳ್ತಾಳೆ. ಯಾಕಂದ್ರೆ ಲಿಬಿಗೆ ನೆನಪಿರೋ ಪ್ರಕಾರ ತನ್ನ ಅಣ್ಣ ರಾತ್ರಿ ತನ್ನ ಹಿಂದೆ ಓಡ್ತಿರ್ತಾನೆ. ಲಿಬಿ ಅಣ್ಣನಿಗೆ ಜೈಲಾಗುತ್ತೆ. ಇಲ್ಲಿಂದ ಸ್ಟೋರಿ 20 ವರ್ಷ ಮುಂದೆ ಹೋಗುತ್ತೆ. ಲಿಬಿ ಈಗ ದೊಡ್ಡವಳಾಗಿರ್ತಾಳೆ. ಲಿಬಿಗೆ ಯಾರು ಇರಲ್ಲ ಮತ್ತು ಲಿಬಿ ಫ್ಯಾಮಿಲಿ ಕೊಲೆಯಾಗಿರುವುದರಿಂದ ಲಿಬಿಗೆ ಡೊನೇಷನ್ ಬರುತ್ತಿರುತ್ತೆ. ಲಿಬಿ ಅದರಿಂದನೇ ತನ್ನ ಜೀವನ ನಡೆಸ್ತಿರ್ತಾಳೆ. ಒಂದು ದಿನ ಲಿಬಿ ಅಕೌಂಟೆಂಟ್ ಲಿಬಿನ ಕರೆದು ನಿನಗೆ ಡೊನೇಷನ್ ಬರೋದು ಕಡಿಮೆ ಆಗಿದೆ, ಈಗ ಜನ ನಿನ್ನ ಕೇಸ್ ಬಗ್ಗೆ ಮರೆತಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಲಿಬಿ ಮನೆಗೆ ಬಂದಾಗ ಅಲ್ಲಿ ಒಂದು ಲೆಟರ್ ಬಂದಿರುತ್ತೆ. ಆ ಲೆಟರ್ ಅನ್ನು ಡೇವಿಡ್ ಅನ್ನೋ ವ್ಯಕ್ತಿ ಕಳಿಸಿರ್ತಾನೆ. ಈತ ನಿನ್ನ ಫ್ಯಾಮಿಲಿ ಜೊತೆ ನಡೆದ ಘಟನೆಯನ್ನ ನಮಗೆ ಸಂಕ್ಷಿಪ್ತವಾಗಿ ಹೇಳಿದರೆ ನಾನು ನಿನಗೆ $500 ಕೊಡ್ತೀನಿ ಅಂತ ಹೇಳ್ತಾನೆ. ಲಿಬಿಗೂ ಹಣದ ಅವಶ್ಯಕತೆ ಇರುತ್ತೆ. ಆಕೆ ಮಾರನೇ ದಿನ ಡೇವಿಡ್ನ ಭೇಟಿಯಾಗೋಕೆ ಹೋಗ್ತಾಳೆ. ಲಿಬಿ ಡೇವಿಡ್ನ ಭೇಟಿಯಾದಾಗ ಡೇವಿಡ್, ನಮ್ಮ ಸಿಟಿಯಲ್ಲಿ ನಡೆದ ಕೊಲೆ ಕೇಸ್ಗಳಲ್ಲಿ ನಿನ್ನ ಕೇಸ್ ತುಂಬಾ ಫೇಮಸ್. ಸೊ ನಮ್ಮ ಒಂದು ಸೀಕ್ರೆಟ್ ಡಿಟೆಕ್ಟಿವ್ ಗ್ರೂಪ್ ಇದೆ. ನೀನು ಅವರಿಗೆ ನಿನ್ನ ಫ್ಯಾಮಿಲಿ ಫುಲ್ ಸ್ಟೋರಿ ಹೇಳು, ಅವರು ನಿನಗೆ ಹಣ ಕೊಡ್ತಾರೆ ಅಂತ ಹೇಳ್ತಾನೆ. ಆಗ ಲಿಬಿ ಸರಿ ಅಂತ ಒಪ್ಕೋತಾಳೆ. ಅವರು ಒಂದು ಮನೆಗೆ ಬರ್ತಾರೆ. ಇಲ್ಲಿ ತುಂಬಾ ಜನ ಡಿಟೆಕ್ಟಿವ್ ಮತ್ತು ರಿಟೈರ್ಡ್ ಪೊಲೀಸ್ ಆಫೀಸರ್ಗಳು ಇರ್ತಾರೆ. ಇವರು ಅನ್ಸಾಲ್ವ್ಡ್ ಕೇಸ್ಗಳನ್ನ ಸಾಲ್ವ್ ಮಾಡ್ತಿರ್ತಾರೆ. ಇವರು ಲಿಬಿಗೆ, ನೀನು ಸಣ್ಣವಳಿದ್ದಾಗ ನಿನ್ನ ಸ್ಟೇಟ್ಮೆಂಟ್ನಲ್ಲಿ ನಿನ್ನ ಅಣ್ಣನೇ ಕೊಲೆ ಮಾಡಿದ್ದು ಅಂತ ಹೇಳಿದ್ದೆ. ಇದರಿಂದ ನಿನ್ನ ಅಣ್ಣ ಈಗಲೂ ಜೈಲಲ್ಲಿದ್ದಾನೆ. ಒಂದು ವೇಳೆ ನಿನ್ನ ಅಣ್ಣನೇ ಕೊಲೆ ಮಾಡಿದ್ದರೆ ಅದಕ್ಕೆ ಕಾರಣ ಏನು, ಅವನು ಹೇಗೆ ಕೊಲೆ ಮಾಡಿದ, ಮತ್ತು ನಿನ್ನ ತಾಯಿಯ ಶವ ಬಿದ್ದಿದ್ದ ಜಾಗದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಬ್ಲಡ್ ಸ್ಯಾಂಪಲ್ ಇತ್ತು, ಅದು ಯಾರದ್ದು ಅಂತ ಪೊಲೀಸರು ತಲೆ ಕೆಡಿಸಿಕೊಂಡಿಲ್ಲ ಅಂತ ಹೇಳ್ತಾರೆ. ನೀನು ನಮಗೆ ಸಹಕರಿಸಿದರೆ ನಿಜವಾದ ಕೊಲೆಗಾರನನ್ನ ಹಿಡಿದು ನಿನ್ನ ಅಣ್ಣನ ಹೊರಗೆ ತರ್ತೀವಿ ಅಂತ ಹೇಳ್ತಾರೆ. ಆಗ ಲಿಬಿ, ಒಂದು ವೇಳೆ ನನ್ನ ಅಣ್ಣ ಕೊಲೆ ಮಾಡಿಲ್ಲ ಅಂದ್ರೆ ಅವನು ಇಷ್ಟು ವರ್ಷ ತಾನು ಕೊಲೆ ಮಾಡಿಲ್ಲ ಅಂತ ಏಕೆ ಅಪೀಲ್ ಮಾಡಿಲ್ಲ, ಇದರಿಂದ ಅವನೇ ಕೊಲೆ ಮಾಡಿದ್ದು ಅಂತ ಸಾಬೀತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಸಿಟ್ಟಿಂದ ಹೋಗ್ಬಿಡ್ತಾಳೆ. ಈಗ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಲಿಬಿ ಅಣ್ಣ ಬೆನ್ ಒಂದು ಗ್ಯಾಂಗ್ ಜೊತೆ ತಿರುಗಾಡ್ತಿರ್ತಾನೆ. ಈ ಗ್ಯಾಂಗ್ ಡ್ರಗ್ಸ್ ಕುಡಿತಾ ಸೈತಾನಿಕ್ ಪೂಜೆಗಳನ್ನ ಮಾಡ್ತಿರ್ತಾರೆ. ಈ ಕಡೆ ಲಿಬಿ ತನ್ನ ಅಮ್ಮ ಮತ್ತು ಅಕ್ಕಂದರೊಂದಿಗೆ ಮನೆಯಲ್ಲಿರ್ತಾಳೆ. ಆಗ ಬ್ಯಾಂಕಿಂದ ಒಬ್ಬ ವ್ಯಕ್ತಿ ಬಂದು, ನಿಮ್ಮ ಮನೆಯ ಮೇಲೆ ಲೋನ್ ಇದೆ, ನೀವು ಬೇಗ ಲೋನ್ ತೀರಿಸಿ, ಇಲ್ಲಾಂದ್ರೆ ಬ್ಯಾಂಕ್ನವರು ನಿಮ್ಮ ಮನೆಯನ್ನ ಸೀಸ್ ಮಾಡ್ತಾರೆ ಅಂತ ಹೇಳ್ತಾನೆ. ಸ್ಟೋರಿ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಲಿಬಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅದಕ್ಕೆ ಡೇವಿಡ್ಗೆ ಫೋನ್ ಮಾಡಿ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ಡೇವಿಡ್ ಬಂದು ಭೇಟಿ ಆದಾಗ ಲಿಬಿ, ನೀವು ಏನು ಮಾಡ್ತಿರೋ ನಿಮ್ಮಿಷ್ಟ, ನಾನು ಎಲ್ಲಾ ಸ್ಟೋರಿ ಹೇಳ್ತೀನಿ, ನನಗೆ ಹಣ ಬೇಕು ಅಂತ ಹೇಳ್ತಾಳೆ. ಆಗ ಡೇವಿಡ್, ಸರಿ, ಆದರೆ ಕೇವಲ ನಿನ್ನ ಕಡೆಯ ಸ್ಟೋರಿ ಮಾತ್ರ ಸಾಕಾಗಲ್ಲ, ನಿಮ್ಮ ಅಣ್ಣನ ಸ್ಟೋರಿ ಕೂಡ ಬೇಕು. ನೀನು ಹೋಗಿ ನಿನ್ನ ಅಣ್ಣನ ಭೇಟಿಯಾಗಿ ಅವತ್ತು ಏನು ನಡೀತು ಅಂತ ತಿಳ್ಕೊ ಅಂತ ಹೇಳ್ತಾನೆ. ಲಿಬಿಗೆ ಹಣದ ಅವಶ್ಯಕತೆ ಇದ್ದುದರಿಂದ ಆಕೆ ಹೋಗಿ ತನ್ನ ಅಣ್ಣ ಬೆನ್ನ ಭೇಟಿಯಾಗ್ತಾಳೆ. ಲಿಬಿ ಬೆನ್ಗೆ, ನಾನು ನಿನ್ನ ಮೇಲೆ ಪ್ರೀತಿಯಿಂದ ಇಲ್ಲಿ ಬಂದಿಲ್ಲ, ನನಗೊಂದು ಇನ್ಫಾರ್ಮೇಶನ್ ಬೇಕು ಅಂತ ಹೇಳ್ತಾಳೆ. ಆದರೆ ಬೆನ್ ಮಾತ್ರ ತನ್ನ ತಂಗಿನ ನೋಡಿ ತುಂಬಾ ಖುಷಿ ಆಗ್ತಾನೆ. ಬೆನ್ ಕೈಯಲ್ಲಿ ಟ್ಯಾಟೂ ಇರುತ್ತೆ. ಈ ಟ್ಯಾಟೂನಲ್ಲಿ ಬೆನ್ ಗರ್ಲ್ ಫ್ರೆಂಡ್ ಹೆಸರು ಇರುತ್ತೆ. ಲಿಬಿ ಬೆನ್ಗೆ, ನೀನು ಯಾಕೆ ನಮ್ಮ ಅಮ್ಮ ಮತ್ತು ಅಕ್ಕಂದಿರನ್ನ ಕೊಂದೆ ಅಂತ ಕೇಳ್ತಾಳೆ. ಬೆನ್ ಪದೇ ಪದೇ ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ. ಲಿಬಿಗೆ ಇರಿಟೇಷನ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ನ ತೋರಿಸಲಾಗುತ್ತೆ. ಬೆನ್ ಕೇಟ್ ಅನ್ನೋ ಹುಡುಗಿನ ಲವ್ ಮಾಡ್ತಿರ್ತಾನೆ. ಆಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಆಗ ಕೇಟ್ ಬೆನ್ಗೆ, ನಾವು ಎಲ್ಲಾದರೂ ದೂರ ಹೋಗಿ ಮದುವೆ ಆಗೋಣ ಅಂತ ಹೇಳ್ತಾಳೆ. ಆಗ ಬೆನ್, ಮದುವೆ ಆಗೋಕೆ ಹಣ ಇರಬೇಕು, ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾನೆ. ಆಗ ಟ್ರೇ ಅನ್ನೋ ಒಬ್ಬ ಹುಡುಗ ಅಲ್ಲಿರ್ತಾನೆ. ಈತ ಬೆನ್ಗೆ, ನಿಮ್ಮ ತಂದೆ ನನಗೆ ಹಣ ಕೊಡಬೇಕು, ಅವರಿಂದ ತಗೊಂಡು ನಾನು ನಿನಗೆ ಕೊಡ್ತೀನಿ, ನೀವು ಹಣದಿಂದ ಎಲ್ಲಾದರೂ ದೂರ ಹೋಗಿ ಮದುವೆ ಆಗಿ ಅಂತ ಹೇಳ್ತಾನೆ. ಈ ಕಡೆ ಪ್ರೆಸೆಂಟ್ ನಲ್ಲಿ ಡೇವಿಡ್ ಲಿಬಿಗೆ, ನಿಮ್ಮ ಅಣ್ಣ ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಲಿಬಿ, ಹಾಗಾದ್ರೆ ಯಾರು ಮಾಡಿದ್ರು ಅಂತ ಕೇಳ್ತಾಳೆ. ಕ್ರಿಸಿ ಅನ್ನೋ ಹುಡುಗಿನ ನಿಮ್ಮ ಅಣ್ಣ ಬಲವಂತ ಮಾಡೋಕೆ ಟ್ರೈ ಮಾಡಿದ್ನಂತಲ್ಲ, ಅವರ ಕುಟುಂಬದವರು ಏನಾದರೂ ಕೊಲೆ ಮಾಡಿರಬಹುದು ಅಂತ ಒಂದು ಫೈಲ್ ನ ಕೊಟ್ಟು ಇದನ್ನ ಸ್ಟಡಿ ಮಾಡು ಅಂತ ಹೇಳ್ತಾನೆ. ಲಿಬಿ ಆ ಫೈಲ್ ನ ಓದುವಾಗ ಅದರಿಂದ ಒಂದು ಫೋಟೋ ಹೊರಗೆ ಬೀಳುತ್ತೆ. ಅದರ ಮೇಲೆ ಕ್ರಿಸಿ ತಾಯಿಯ ಫೋನ್ ನಂಬರ್ ಇರುತ್ತೆ. ಆಗ ಲಿಬಿ ಆ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೇಳ್ತಾಳೆ. ಆಗ ಕ್ರಿಸಿ ತಾಯಿ ಕ್ರಿಸಿ ಕೆಲಸ ಮಾಡೋ ಸ್ಥಳದ ಅಡ್ರೆಸ್ ಕೊಟ್ಟು, ಇಲ್ಲಿಗೆ ಹೋಗಿ ಕ್ರಿಸಿನ ಭೇಟಿಯಾಗು, ಆಕೆ ನಿನಗೆ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾಳೆ ಅಂತ ಹೇಳ್ತಾಳೆ. ಮತ್ತೆ ಕತೆ ಹಿಂದಕ್ಕೆ ಹೋಗುತ್ತೆ. ಪೊಲೀಸ್ ಬೆನ್ ತಾಯಿನ ಪೊಲೀಸ್ ಸ್ಟೇಷನ್ಗೆ ಕರೀತಾರೆ. ಬೆನ್ ತಾಯಿಗೆ ಪೊಲೀಸ್, ನಿಮ್ಮ ಮಗ ಬೆನ್ ಕ್ರಿಸ್ ಅನ್ನು ಹುಡುಗಿನ ಬಲವಂತ ಮಾಡೋಕೆ ಹೋಗಿದ್ದ, ಅವನು ಮನೆಗೆ ಬಂದ್ರೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾರೆ. ಬೆನ್ ತಾಯಿ ಶಾಕ್ ಆಗಿ ಕ್ರಿಸ್ನ ಭೇಟಿ ಆಗೋಕೆ ಹೋಗ್ತಾಳೆ. ಬೆನ್ ತಾಯಿನ ನೋಡಿದ ಕ್ರಿಸ್ ಭಯದಿಂದ ತನ್ನ ಮನೆಯೊಳಗೆ ಓಡೋಗ್ತಾಳೆ. ಪ್ರೆಸೆಂಟ್ ನಲ್ಲಿ ಲಿಬಿ ಮತ್ತು ಡೇವಿಡ್ ಕ್ರಿಸ್ನ ಭೇಟಿ ಆಗೋಕೆ ಹೋಗ್ತಾರೆ. ಡೇವಿಡ್ ಕ್ರಿಸ್ಗೆ, ನೀನು ಸಣ್ಣವಳಿದ್ದಾಗ ಹೀಗಾಯ್ತಲ್ಲ ಅಂತ ಕೇಳಿದಾಗ ಕ್ರಿಸ್, ನನಗೇನು ನೆನಪಿಲ್ಲ ಅಂತ ತುಂಬಾ ರೂಢ್ ಆಗಿ ಹೇಳ್ತಾಳೆ. ಆಗ ಲಿಬಿ, ನಿನಗೇನಾದರೂ ನೆನಪಾದ್ರೆ ಕಾಲ್ ಮಾಡು ಅಂತ ಒಂದು ಟಿಶ್ಯೂ ಪೇಪರ್ ಮೇಲೆ ಫೋನ್ ನಂಬರ್ ಬರೆದು ಅಲ್ಲಿಂದ ಹೋಗ್ತಾರೆ. ಮತ್ತೆ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಕ್ರಿಸಿ ಮನೆಯಲ್ಲಿದ್ದ ಲಿಬಿ ತಾಯಿ ತನ್ನ ಮನೆಗೆ ಬಂದಾಗ ಲಿಬಿ ತಂದೆ ಅಲ್ಲಿರ್ತಾನೆ. ಈತ ಲಿಬಿ ತಾಯಿಗೆ ಸ್ವಲ್ಪ ಹಣ ಕೊಡು ಅಂತ ಕೇಳ್ತಾನೆ. ಲಿಬಿ ತಾಯಿ ತನ್ನಲ್ಲಿ ಹಣ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಲಿಬಿ ತಂದೆ ಕೇಳದೆ ಲಿಬಿ ತಾಯಿ ಹತ್ರ ಜಗಳ ಮಾಡ್ತಿರ್ತಾನೆ. ಪ್ರೆಸೆಂಟ್ ನಲ್ಲಿ ಲಿಬಿ ತನ್ನ
ತಂದೆನ ಹುಡುಕಿದ್ರೆ ಏನಾದರೂ ಕ್ಲೂ ಸಿಗ್ಬೋದು ಅಂತ ತನ್ನ ತಂದೆ ಬಗ್ಗೆ ಎನ್ಕ್ವೈರಿ ಮಾಡ್ತಾಳೆ. ಆಗ ಆಕೆ ತಂದೆ ಒಂದು ಹಾಳು ಬಿದ್ದ ಮನೆಯಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಲಿಬಿ ಅಲ್ಲಿಗೆ ಹೋಗ್ತಾಳೆ. ಲಿಬಿ ಆಕೆ ತಂದೆಗೆ, ನಿನ್ನ ನೋಡಿ ನನಗೆ ಕನಿಕರ ಬರುತ್ತೆ ಅನ್ಕೋಬೇಡ, ನಾನು ಇಲ್ಲಿ ನನ್ನ ತಾಯಿ ಕೊಲೆ ಯಾರು ಮಾಡಿದ್ರು ಅಂತ ಕೇಳೋಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಲಿಬಿ ತಂದೆ, ನಿನ್ನ ತಾಯಿನ ಕೊಂದಿದ್ದು ನಾನಲ್ಲ, ಇದರಿಂದ ನನಗೇನು ಲಾಭ? ನಿನ್ನ ತಾಯಿ ಹೆಸರಿನಲ್ಲಿ ಇನ್ಶೂರೆನ್ಸ್ ಇತ್ತು, ಅದರ ನಾಮಿನಿ ನಿನ್ನ ಅಣ್ಣ, ಇದರಿಂದ ನೀನೇ ಅರ್ಥ ಮಾಡಿಕೋ ಆ ಕೊಲೆ ಯಾರು ಮಾಡಿರ್ಬೋದು ಅಂತ ಹೇಳ್ತಾನೆ. ಆಗ ಲಿಬಿ ಅಲ್ಲಿಂದ ಜೈಲಿಗೆ ಹೋಗಿ ತನ್ನ ಅಣ್ಣ ಬೆನ್ನ ಭೇಟಿ ಆಗ್ತಾಳೆ. ಬೆನ್ ಲಿಬಿಗೆ, ನಾನು 20 ವರ್ಷದಿಂದ ಜೈಲಲ್ಲಿದ್ದೀನಿ, ನೀನು ಬಂದು ಈಗ ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದು ಬೇಕಿಲ್ಲ, ನೀನು ಇಲ್ಲಿಂದ ಹೋಗು ಅಂತ ಅಲ್ಲಿಂದ ಕಳಿಸ್ಬಿಡ್ತಾನೆ. ಪಾಸ್ಟ್ ನಲ್ಲಿ ಲಿಬಿ ತಾಯಿ ತನ್ನ ಮಗ ಬೆನ್ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಆಗ ಲಿಬಿ ಅಕ್ಕ, ಹೌದಮ್ಮ, ಅಣ್ಣ ತುಂಬಾ ಕೆಟ್ಟವನು, ಅವನು ಏನೇನೋ ಮಾಡ್ತಿರ್ತಾನೆ ಅಂತ ಹೇಳ್ತಾಳೆ. ಆಗ ಲಿಬಿ ಅಮ್ಮ ಬೆನ್ ರೂಮಿಗೆ ಹೋಗಿ ನೋಡಿದಾಗ ಅಲ್ಲಿ ದೆವ್ವದ ಬೊಂಬೆಗಳು ಮತ್ತು ಸಣ್ಣ ಮಕ್ಕಳ ಬಟ್ಟೆಗಳಿರುತ್ತೆ. ಅದೇ ಸಮಯದಲ್ಲಿ ಬ್ಯಾಂಕ್ನವರು ಲಿಬಿ ತಾಯಿಗೆ ಫೋನ್ ಮಾಡಿ ಯಾವಾಗ ನಮ್ಮ ಲೋನ್ ತೀರಿಸ್ತೀರಿ ಅಂತ ಕೇಳ್ತಿರ್ತಾರೆ. ಈ ಕಡೆ ಕ್ರಿಸಿ ಬಂದು ಲಿಬಿನ ಭೇಟಿ ಆಗ್ತಾಳೆ. ಕ್ರಿಸಿ ಲಿಬಿಗೆ, ನಿನ್ನ ಅಣ್ಣ ತುಂಬಾ ಒಳ್ಳೆಯವನು, ಆಕ್ಚುಲಿ ನಿಮ್ಮ ಅಣ್ಣ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿಲ್ಲ, ಆದರೆ ಅವನು ನೀನು ಇನ್ನೂ ಚಿಕ್ಕ ಹುಡುಗಿ, ನಿನಗೆ ಒಳ್ಳೆ ಭವಿಷ್ಯ ಇದೆ, ಚೆನ್ನಾಗಿ ಓದ್ಕೋ ಅಂತ ಹೇಳಿ ನನ್ನ ಲವ್ ರಿಜೆಕ್ಟ್ ಮಾಡಿದ್ದ, ಅದಕ್ಕೆ ನಾನು ಹಾಗೆ ಸುಳ್ಳು ಹೇಳಿದೆ ಅಂತ ಹೇಳ್ತಾಳೆ. ಆಗ ಲಿಬಿಗೆ ತನ್ನ ಅಣ್ಣ ಒಳ್ಳೆಯವನು ಅಂತ ಗೊತ್ತಾಗುತ್ತೆ. ಪಾಸ್ಟ್ ನಲ್ಲಿ ಲಿಬಿ ತಾಯಿ ಒಬ್ಬ ವ್ಯಕ್ತಿನ ಹೋಗಿ ಭೇಟಿ ಆಗ್ತಾಳೆ. ಆ ವ್ಯಕ್ತಿ ಲಿಬಿ ತಾಯಿಗೆ ಪೆನ್ ಕೊಟ್ಟು ಏನೋ ಬರಿ ಅಂತ ಹೇಳ್ತಾನೆ. ಲಿಬಿ ತಾಯಿ ಬರಿತಾಳೆ. ಅಲ್ಲಿಂದ ಲಿಬಿ ತಾಯಿ ಮನೆಗೆ ಬಂದು ತನ್ನಲ್ಲಿದ್ದ ಹಣನ ಒಂದು ಅಲಮಾರಿಯಲ್ಲಿಟ್ಟು ತನ್ನ 2 ಮಕ್ಕಳ ಹತ್ರ ಹೋಗಿ ಕೂತ್ಕೋತಾಳೆ. ಈ ಕಡೆ ಪ್ರೆಸೆಂಟ್ ನಲ್ಲಿ ಲಿಬಿ ತನ್ನ ಅಣ್ಣನ ಫ್ರೆಂಡ್ ಟ್ರೇನ ಹೋಗಿ ಭೇಟಿ ಆಗ್ತಾಳೆ. ಈತ, ನಾನು ಈಗ ಮಾಟ ಮಂತ್ರ ಬಿಟ್ಟು ಶಾಂತಿಯಿಂದ ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಲಿಬಿ, ಕೇಟ್ ಅನ್ನೋ ಹುಡುಗಿ ಇದ್ಲಲ್ಲ ನಮ್ಮ ಅಣ್ಣನ ಗರ್ಲ್ ಫ್ರೆಂಡ್, ಆಕೆ ಎಲ್ಲಿ ಅಂತ ಕೇಳ್ತಾಳೆ. ಆಗ ಟ್ರೇ, ಆಕೆ ತನ್ನ ಹೆಸರು ಮಾಲಿ ಅಂತ ಬದಲಾಯಿಸಿಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಲಿಬಿ ಮೊಬೈಲ್ ನಲ್ಲಿ ಮಾಲಿ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ಮಾಲಿ ಅನ್ನೋ ಹೆಸರಿನ ಒಂದು ಬುಟಿಕ್ ಕಾಣುತ್ತೆ. ಲಿಬಿ ಆ ಬುಟಿಕ್ಗೆ ಹೋದಾಗ ಅಲ್ಲಿ ಕೇಟ್ ಇರ್ತಾಳೆ. ಲಿಬಿನ ನೋಡಿದ ಕೇಟ್, ನೀನು ಇಲ್ಲಿಗೆ ಬರ್ತೀಯಾ ಅಂತ ಗೊತ್ತಿತ್ತು, ಒಳಗೆ ಬಾ ಅಂತ ಹೇಳ್ತಾಳೆ. ಒಳಗೆ ಬಂದು ಲಿಬಿ ಕೇಟ್ಗೆ ಅವತ್ತು ಏನು ನಡೀತು ಅಂತ ಕೇಳ್ತಾಳೆ. ಆಗ ಕೇಟ್, ನಾನು ಮತ್ತು ನಿಮ್ಮ ಅಣ್ಣ ಮನೆ ಬಿಟ್ಟು ಓಡಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಿಮ್ಮ ಅಣ್ಣ ಹಣ ತರ್ತೀನಿ ಅಂತ ಮನೆಗೆ ಹೋದ, ಆದ್ರೆ ವಾಪಸ್ ಬರ್ಲಿಲ್ಲ. ಮಾರನೇ ದಿನ ನ್ಯೂಸ್ ನಲ್ಲಿ ನಿಮ್ಮಣ್ಣ ನಿಮ್ಮ ತಾಯಿನ ಕೊಲೆ ಮಾಡಿದ್ದಾನೆ ಅಂತ ತೋರಿಸಲಾಗುತ್ತಿತ್ತು. ಅವಾಗಿಂದ ನಾನು ಹೆಸರು ಬದಲಾಯಿಸಿಕೊಂಡು ಹೀಗೆ ಬದುಕ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಲಿಬಿ, ಅವಾಗ ನೀನು ಪ್ರೆಗ್ನೆಂಟ್ ಆಗಿದ್ದೀಯಲ್ಲ, ಏನಾಯ್ತು ಅಂತ ಕೇಳ್ತಾಳೆ. ಆಗ ಲಿಬಿ ಹಿಂದುಗಡೆಯಿಂದ ನಾನೇ ಆ ಮಗು ಅಂತ ಒಬ್ಬ ಹುಡುಗಿ ಅಲ್ಲಿಗೆ ಬರ್ತಾಳೆ. ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಆಕ್ಚುಲಿ ಅವತ್ತು ರಾತ್ರಿ ಬೆನ್ ಜೊತೆ ಕೇಟ್ ಕೂಡ ಬೆನ್ ಮನೆಗೆ ಬಂದಿರ್ತಾಳೆ. ತನ್ನ ತಾಯಿ ನೋಡಿದ್ರೆ ಗಲಾಟೆ ಆಗುತ್ತೆ ಅಂತ ಬೆನ್ ಕೇಟ್ನ ತನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಆಗ ಅವರನ್ನ ಬೆನ್ ತಂಗಿ ನೋಡ್ತಾಳೆ. ಆಗ ಕೇಟ್ ಆಕೆಯನ್ನು ಹೊಡೆದು ಕೂಗಿದ್ರೆ ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಬೆನ್, ತಮಗೆ ಮಗು ಹುಟ್ಟಿದ್ರೆ ಮಗುಗೋಸ್ಕರ ಬಟ್ಟೆ ತಗೊಂಡಿದ್ದೀನಿ ಅಂತ ಕೇಟ್ಗೆ ತೋರಿಸ್ತಾನೆ. ಅಂದ್ರೆ ಬೆನ್ ತಾಯಿ ಬೆನ್ ರೂಮಲ್ಲಿ ನೋಡಿದ ಸಣ್ಣ ಮಕ್ಕಳ ಬಟ್ಟೆ ಬೆನ್ ತನ್ನ ಹುಟ್ಟಲ್ಲಿರುವ ಮಗುವಿಗೋಸ್ಕರ ತಗೊಂಡಿರ್ತಾನೆ. ಪ್ರೆಸೆಂಟ್ ನಲ್ಲಿ ಕೇಟ್ ಮಗಳನ್ನ ನೋಡಿ ಲಿಬಿ, ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ವಾಶ್ರೂಮ್ಗೆ ಹೋಗ್ತಾಳೆ. ಆಗ ಲಿಬಿಗೆ ಡೇವಿಡ್ ಫೋನ್ ಮಾಡಿ ನಿಮ್ಮ ತಾಯಿ ಮತ್ತು ಅಕ್ಕಂದಿರನ್ನ ಯಾರು ಸಾಯಿಸಿದ್ರು ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ. ಆಗ ಲಿಬಿ ಯಾರು ಅಂತ ಕೇಳ್ತಾಳೆ. ಆಗ ಡೇವಿಡ್, ನಿಮ್ಮ ತಾಯಿ ಒಬ್ಬ ವ್ಯಕ್ತಿನ ಭೇಟಿಯಾದ್ರಲ್ಲ, ಅವನು ಬೇರೆ ಯಾರು ಅಲ್ಲ, ಈಗಲ್ ಕಿಲ್ ಅನ್ನೋ ಕಾಂಟ್ರಾಕ್ಟ್ ಕಿಲ್ಲರ್. ನಿಮ್ಮ ತಾಯಿ ಅವನಿಗೆ ಹಣ ಕೊಟ್ಟು ನಿನ್ನ ಫ್ಯಾಮಿಲಿನ ಸಾಯಿಸೋಕೆ ಹೇಳಿದ್ರು, ನೀನು ಅದೃಷ್ಟವಶಾತ್ ಹೇಗೋ ತಪ್ಪಿಸ್ಕೊಂಡಿದ್ದೀಯಾ ಅಂತ ಹೇಳ್ತಾನೆ. ಆಗ ಲಿಬಿಗೆ ಎಲ್ಲ ಅರ್ಥವಾಗುತ್ತೆ. ಅಂದ್ರೆ ಲಿಬಿ ತಾಯಿ ಸಾಲದಿಂದ ಬೇಸತ್ತು ಹೀಗೆ ಮಾಡಿದ್ಲು ಅಂತ. ಆಗ ಲಿಬಿ ಡೇವಿಡ್ಗೆ, ಸರಿ ಆಯ್ತು, ನಾನು ಕೇಟ್ ಮನೆಯಲ್ಲಿದ್ದೀನಿ, ನನ್ನ ಬಂದು ಪಿಕಪ್ ಮಾಡ್ಕೋ ಅಂತ ಹೇಳ್ತಾಳೆ. ಲಿಬಿಗೆ ವಾಶ್ರೂಮ್ ನಲ್ಲಿ ಒಂದು ಕ್ರಾಸ್ ಸಿಗುತ್ತೆ. ಆಕೆ ಅದನ್ನ ತನ್ನ ಬೂಟಲ್ಲಿ ಬಚ್ಚಿಟ್ಕೋತಾಳೆ. ಲಿಬಿ ಹೊರಗೆ ಬಂದಾಗ ಕೇಟ್ ಮಗಳು ಲಿಬಿ ತಲೆಗೆ ಜೋರಾಗಿ ಹೊಡಿತಾಳೆ. ಲಿಬಿ ಮೂರ್ಛೆ ಹೋಗ್ತಾಳೆ. ಮತ್ತೆ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಕಿಲ್ಲರ್ ಬಂದು ಲಿಬಿ ತಾಯಿನ ಸಾಯಿಸ್ಬಿಡ್ತಾನೆ. ಇದನ್ನ ಲಿಬಿ ಅಕ್ಕ ನೋಡ್ಬಿಡ್ತಾಳೆ. ಆಗ ಕಿಲ್ಲರ್ ಆಕೆಯನ್ನು ಸಾಯಿಸ್ಬಿಡ್ತಾನೆ. ಗನ್ ಸೌಂಡ್ ಕೇಳಿ ಬೆನ್ ಹೊರಗೆ ಬಂದು ನೋಡ್ತಾನೆ. ಆಗ ಲಿಬಿ ಓಡ್ತಿರ್ತಾಳೆ. ಆಗ ಬೆನ್ ಆಕೆ ಹಿಂದೆ ಆಕೆಯನ್ನ ಕಾಪಾಡ್ಬೇಕಂತ ಓಡ್ತಿರ್ತಾನೆ. ಆಗ ಲಿಬಿ ಬೆನ್ನ ನೋಡಿ ಬೆನ್ ತನ್ನನ್ನ ಸಾಯಿಸೋಕೆ ಬರ್ತಿದ್ದಾನೆ ಅನ್ಕೋತಾಳೆ. ಈ ಕಡೆ ರೂಮಲ್ಲಿ ಕೇಟ್ ಬೆನ್ ಇನ್ನೊಬ್ಬ ತಂಗಿನ ಸಾಯಿಸ್ಬಿಡ್ತಾಳೆ. ಅಲ್ಲಿಂದ ಲಿಬಿ ತಾಯಿ ಹತ್ರ ಹೋದಾಗ ಲಿಬಿ ತಾಯಿ ಸತ್ತಿರೋದನ್ನ ನೋಡಿ ಆಕೆ ಕುತ್ತಿಗೆಯಲ್ಲಿದ್ದ ಕ್ರಾಸ್ ನ ಕೇಟ್ ತಗೋತಾಳೆ. ಅದೇ ಕ್ರಾಸ್ ಲಿಬಿಗೆ ಕೇಟ್ ವಾಶ್ರೂಮ್ ನಲ್ಲಿ ಸಿಗುತ್ತೆ. ಕೇಟ್ ಲಿಬಿನ ತಮ್ಮ ಮನೆ ಬೇಸ್ಮೆಂಟ್ ನಲ್ಲಿ ಕೂಡಾಕ್ತಾರೆ. ಲಿಬಿಗೆ ಎಚ್ಚರಿಕೆ ಆದಾಗ ಅಲ್ಲಿರೋ ಒಂದು ಕಿಟಕಿಯಿಂದ ಲಿಬಿ ತಪ್ಪಿಸ್ಕೋತಾಳೆ. ಅಷ್ಟೊತ್ತಿಗೆ ಅಲ್ಲಿ ಡೇವಿಡ್ ಬರ್ತಾನೆ. ಈಗ ಕೇಟ್ ನ ಅರೆಸ್ಟ್ ಮಾಡ್ತಾರೆ ಮತ್ತು ಲಿಬಿ ತಾಯಿನ ಸಾಯಿಸಿದ ಕಿಲ್ಲರ್ ಸಹ ಸಿಗ್ತಾನೆ. ಕಿಲ್ಲರ್ ನ ಎನ್ಕ್ವೈರಿ ಮಾಡಿದಾಗ ಆತ ಇಬ್ಬರನ್ನ ಕೊಂದಿದ್ದಾಗಿ ಒಪ್ಕೋತಾನೆ. ಬೆನ್ ನ ರಿಲೀಸ್ ಮಾಡ್ತಾರೆ. ಲಿಬಿ ಬೆನ್ಗೆ, ನೀನು ಯಾಕೆ ನೀನು ಕೊಲೆ ಮಾಡಿಲ್ಲ ಅಂತ ಹೇಳಿಲ್ಲ ಅಂತ ಕೇಳ್ತಾಳೆ. ಆಗ ಬೆನ್, ನಾನು ಕೊಲೆ ಮಾಡಿಲ್ಲ ಅಂದ್ರೆ ಯಾರು ಮಾಡಿದ್ರು ಅಂತ ಎನ್ಕ್ವೈರಿ ಆಗ್ತಿತ್ತು. ಆಗ ಕೇಟ್ ಹೆಸರು ಹೊರಗೆ ಬರ್ತಿತ್ತು. ಇದರಿಂದ ಆಕೆ ಹೊಟ್ಟೆಲಿರುವ ನನ್ನ ಮಗುವಿಗೆ ಪ್ರಾಬ್ಲಮ್ ಆಗ್ತಿತ್ತು, ಅದಕ್ಕೆ ಹೇಳಿಲ್ಲ ಅಂತ ಹೇಳ್ತಾನೆ. ಲಿಬಿ ತಾನು ತನ್ನ ತಾಯಿ ಜೊತೆ ಇದ್ದ ಮನೆಗೆ ಬರ್ತಾಳೆ. ಈಗ ಅಲ್ಲಿ ಯಾರೋ ಬೇರೆಯವರು ಇರ್ತಾರೆ. ಲಿಬಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.